ಆದರೂ ನೀನು ಸಂಸದರಲ್ಲಿ ನನ್ನ ಹತ್ತಿರ ನೀನು ಬೆಟ್ಟಿಗೆ ಬೆಲೆ ಇಲ್ಲ. ಕೈ ಚೋಟಿ ಕೊಡಿ ಎಂದು ಕೇಳಿದರೆ ನಿಮ್ಮಂತ ತೆರೆಯಲಿಕ್ಕೆ ಮೂರ್ಖ ನಾನಲ್ಲ. ನಿಮ್ಮಂತ ಕರ್ಮದ ಕುಣಿಗೆ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗಿ ಜೀವನದ ಸಿಲ್ವರ್ಸಿಯ ನಾನು ಹೋಗದೆ ನಿಯಮ. ಲಂಕದಿಂದ ಸ್ವತ್ತಿನಿಂದ ಬೆರೆತಿರುವ ನಿನ್ನ ಆಫೀಸರು ನನಗೆ ದಿನ 108 ಮಂದಿ ಭೇಟಿಯಾಗುತ್ತಾರೆ. ನಿಂತಿರುವವರೆಗೆ ನಿಮ್ಮಂತ ಆಫೀಸರುಗಳು ನನ್ನ ಹತ್ತಿರ ಬಂದರೆ ನಾನನ್ನು ಯಾವನ್ನು ನಾನು ಮುಂದೆ ಬಿಟ್ಟಿಲ್ಲ. ಇದುವರೆಗೆ ನಾನು ಬಿಡುವುದಿಲ್ಲ. ಪ್ರಾಣದ ಹಕ್ಕು ತೊರೆದು ನಿಂತಿರುವ ನನ್ನಂತ ಹಠ ಗಂಟುಗಳಿಗೆ ಪ್ರಾಣದ ಬೆದರಿಕೆ ಹೇಳಿ ಗಂಡಸು ಓಲವನ ಹಬ್ಬದಲ್ಲಿ ನಾಗನಾಗಿ ಕರೆಯುತ್ತಿರುವ ನಿಮ್ಮಂತ ರಾಷ್ಟ್ರದ ಸದಸ್ಯ ಹೊರಸೋದೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಗುರಿ. ನಿಮ್ಮಂತ ಪೊಲೀಸ್ ಆಫೀಸರ್ಗೆ ನಾನು ಸರಿಗೆ ಕೊಟ್ಟದ್ದೇ ಮೊದಲನೇ ಸ್ಥಾನ. ಇನ್ನಾದರೆ ನಾನು ಕೊಟ್ಟರೆ ನನ್ನ ಮ್ಯಾಗ ನೀವು ಮಾಡುವುದು ಇದು ಬಿದ್ದು ಅಲ್ಲಂತ.
ಯಾವುದೋ ಒಂದು ಹೊಸ ಬಂದದ್ದು ಕೋಲಿ ಮೇಲಿನಂತೆ ವಜ್ರದಂತೆ ಬರೆಯುತ್ತ ಬಂದಲ್ಲ ಯಾರು ನಾನು ಸುಂದರಿಯಲ್ಲ ಮೈತ್ರ ಅಂತ. ಮೈತ್ರ ವೆರಿ ಸ್ವೀಟ್ ಸ್ಮಾರ್ಟ್ ಮೈತ್ರ ನೋಡು ನೋಡಿದ ಮೊದಲು ಸುಂದರಿಯ ಇದೇ ನನಗೆ ಬಗ್ಗೆ ಬಿಡ. ಹೌದು ಹೌದು ಯಾರು ನೀನು? ಸ್ವಚ್ಛ ಧರ್ಮದ ಬೆಂಡಲು ಅಂದರೆ ಅನ್ಯಾಯವನ್ನು ತೊಳೆದು ಆಯುಧ ಹೆಣ್ಣಿಗೆ ಧರ್ಮ ಪಾಲಿಸುವವರಿಗೆ ಅನ್ನ ನಿನ್ನಂತ ಅರ್ಥ ಬಿಟ್ಟು ಶರೀರದ ಸೌಂದರ್ಯ ಯಾವ್ದು ನೋಡಿ ನೋಡಿ ರಕ್ಷಿಕನಾದ ಸತ್ಯಧರ್ಮದ ಬೋಧನೆಯ ಮಾತನಾಡದೆ ನಡುರಸ್ತೆ ಸಿಕ್ಕಿರೋ ನಮ್ಮಂತ ಹೆಣ್ಮಕ್ಳಿಗೆ ಈ ರೀತಿ ಹೀನಾಗಿ ಮಾತಾಡ್ತಿದೆಯಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ನಿನ್ನ ಮರ್ಯಾದೆ ನನಗೆ ಗೊತ್ತಿಲ್ಲ. ನೀ ತಿಳ್ಕೊಂಡ ಹೆಣ್ಣು ನಾನಲ್ಲ. ನಾನ್ ಯಾರು ಕೊಟ್ಟಿದ್ದೆ ಬಾಯ್ ಬಂದ ಮಾತಾಡ್ತಿದ್ಯಾ? ಸುಮ್ಮನೆ ತಲೆ ಬಿಡು. ಮಹಾಭಾರತದಲ್ಲಿ ದುಶ್ಯಾಸನ ಜೀವಿಸಲು ಕಾಪಾಡಿದ ಪಾಂಡವರ ಪ್ರತಿ ದ್ರೌಪದಿ ಇಲ್ಲ ಹೇಗಾದರೂ ಚಿಂತೆ ಇಲ್ಲ. ಗಂಡನ ಧೈರ್ಯದಿಂದ ಎಂತ ಸಾಧು ಪುರುಷರ ಮಧ್ಯೆ ಒಂದು ದೇವಾನು ದೇವತೆಯಾಗಿರುವಾಗ ಯಾರು ಮರ್ಯಾದೆ ಬಂದಿಲ್ಲ. ನೀನಂತ ಹುಚ್ಚು ಹುಡುಗಿ ನಾಟಕ ಹೋಗಲ್ಲ ಯಾರು ಹುಚ್ಚು ಹುಡುಗಿ. ಇವತ್ತು ನೀನು ನನ್ನ ಹೃದಯಕ್ಕೆ ಚುಚ್ಚಿ ಮಾತನಾಡಿದೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲಿಲ್ಲ. ನಿನ್ನಂತ ಪಾಠಕ್ಕೆ ಬುದ್ಧಿ ಕಲಿಸುವ ಆಟ ಮಾಡಿ ನೀನು ಹೊಡೆದ ಮಾರಿಯಾದ ವಿಷಯ ನೋಡು, ನೀನು ಹೆಣ್ಣು ನಾನು ಸುಮ್ಮನೆ ಚಿಂತಿಗೆ ಸುಟ್ಟುಕೊಳ್ಳಬೇಡ. ಸುಮ್ಮನೆ ಒಳ್ಳೆಯ ರೀತಿಯ ಮನುಷ್ಯರು ನನ್ನ ಬಾಯಿ ಬಣ್ಣ ಮಾತಾಡ್ತೀರಾ? ಇದುವರೆಗೆ ಈ ಸೂರ್ಯನ ಎದುರು ನಿಂತು ಪ್ರಶ್ನೆ ಕೇಳಿದ ಪುರುಷರ ಮೋಡದಲ್ಲಿ ನೀನು ನನಗೆ ನಾಳೆ ಲೇ ಮೈತ್ರಿ
ಕತ್ತಿಯಿಂದ ಹೊಡೆಯುವ ಕಟ್ಟು ಹೃದಯದಲ್ಲಿ ಕಂಡು ನೀನಲ್ಲ. ಸೂರ್ಯೋದಯದ ಸೂರ್ಯೋದಯವಾಗಿ ನಾವು ಮಾಡುವ ಈ ಬೆಳಕಿನ ಪಯಣದಲ್ಲಿ ನಿನ್ನನ್ನು ಸಾವಿರಾರು ಸುರುಳಿಯಲ್ಲಿ ಗಟ್ಟಿಯಾಗುತ್ತಾರೆ. ಇದೇ ಮಾತನ್ನು ಹೇಳುತ್ತಾರೆ. ಆದರೆ ನಾನು ಯಾವಾಗಲೂ ಕಾಮಕನಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬರಲು ನೀನೇ ಕಾರಣವಾದೆ. ಕಾಮನ ಬಿಲ್ಲು ನೋಡಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಹಾಗಂತ ಅದರ ಹಿಡಿಯ ಪ್ರಯತ್ನ ಮಾಡಬೇಡ. ಯಾಕೆಂದ್ರೆ ಅದು ನನ್ನ ಜೊತೆಗೆ ಸಿಗೋದಿಲ್ಲ. ಸುಮ್ಮನೆ ಬಂದ ದಾರಿ ಬಿಡು. ಈ ಸೂರ್ಯ ಮನಸ್ಸು ಮಾಡಿದರೆ ಕಾಮನ ಬಿಲ್ಲು ಅಷ್ಟೇ ಅಲ್ಲ, ಆ ಸೂರ್ಯ ಚಂದ್ರನಾಡಿದಲ್ಲಿ ಬಂದು ಭೇಟಿಯಾಗಿ ಹೋಗುತ್ತಾರೆ. ಸರ್ವ ಸುಂದರರಿಗೆ ಇದು ಬೇಕು ಸೌಂದರ್ಯ ಬಂದು ನೀನೊಬ್ಬ ನೀವು ಬಯಸಿದ್ದಾರೆ ಇಂಥ ತರಹದ ಸೌಂದರ್ಯದ ಬುದ್ಧಿಯನ್ನು ಹೊತ್ತು ಬಂದ ನಿನ್ನೊಬ್ಬ ರೂಪಸ್ಯನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ. ಅಯ್ಯೋ ನಾನು ಇಂಥ ಕೆಲಸ ಮಾಡ್ತೇನೆ. ಇವನ್ ಯಾರು ಗೊತ್ತಿದೆ. ಸುಮ್ಮನೆ ಇವನ್ ಬಾಯಿ ಬಿಟ್ಟೆ. ಅಯ್ಯೋ ನಾನು ಹೇಗೆ ಇದನ್ನ ತಪ್ಪಿಸ್ಕೊಳ್ಳೋದು? ಹೌದು, ಏನಾದ್ರು ಮಾಡಿ ತಪ್ಪಿಸ್ಕೊಳ್ಳೇಬೇಕು. ನೋಡಿ ನಾನು ಇವೇ ಮಾತಾಡಿದ್ರು ದಯವಿಟ್ಟು ನನ್ನ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಪ್ಲೀಸ್. ನೋಡಿ ಹಾಗೆಲ್ಲ ಅನ್ಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿ ಹೇಳ್ಬೇಡಿ. ನೀವು ನನ್ನ ಅಣ್ಣನ ಸಮಾನ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಕೈ ಮುಗಿ ಕೇಳ್ಕೊಳ್ತೀನಿ. ಅಣ್ಣನೆಂದರೂ ತಪ್ಪಿಲ್ಲ, ಅಪ್ಪನೆಂದರೂ ತಪ್ಪಿಲ್ಲ. ಮರ್ಯಾದೆಯಿಂದ ದಿನಾಗಿ ಬರ್ತೀಯಾ ಇಲ್ಲ? ನೋಡಿ ನಿಮಗೆ ಕೈ ಮುಗಿ ಬರ್ತೀನಿ. ನಾನು ಏನೇ ಮಾತಾಡಿದ್ರು ದಯವಿಟ್ಟು ತಪ್ಪಾಯ್ತು. ಆದ್ರೆ ಅದಕ್ಕೆ ನೀವೇನೇ ಶಿಕ್ಷೆಗಳು ಅನ್ಭವಿಸ್ತೀನಿ. ಆದ್ರೆ ಕಾಮುಕ ಮಾತ್ರ ಆಗಬೇಡಿ. ನಿನಗೆ ಹಾಡೋಕೆ ಬರ್ತಾ, ಕುಡಿಯೋಕೆ ಬರ್ತಾ? ಎರಡು ಬರಲ್ಲ. ಸುಳ್ಳು ಹೇಳಿದ್ರೆ ಸುಟ್ಟು ಹಾಕಿ ಬಿಡ್ತೇನೆ. ಸರಿ, ನಿಮಗೋಸ್ಕರ ಬರಲಿಲ್ಲ ಅಂದ್ರು ಪ್ರಯತ್ನ ಪಡ್ತೀನಿ.
ಇನ್ನು ಕೈಕೆಯಿಂದ ಹೊರಬೀಳುವ ರಾಗವನ್ನು ಕೇಳಿದ್ರಿ. ಸಾಕ್ಷಾತ್ ಸರಸ್ವತಿಯ ತೆರೆಗೆ ಬಂದು ಸಂಗೀತವನ್ನು ನಿರ್ದೇಶಿಸಿದ ಇದೇನಿದು ಹಾಡಿ ಕುಡಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಿ. ನೋಡಿ ದಯವಿಟ್ಟು ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಯಾವ್ದಾರ ಬೇಡ ಕೋಸರನ್ನೇ ಹೊತ್ತುಕೊಂಡು ಬಂದ ನಿನ್ನಂತ ಹೆಣ್ಣಿನ ಮೈ ಮುಟ್ಟುವ ಮೂರ್ಖ ನಾನಲ್ಲ. ನಿನ್ನಂತ ಹೆಣ್ಣಿನ ಜೊತೆ ಮಾತಾಡಬೇಕು, ಹೋಗ್ಬೇಕು, ಕುಣಿಬೇಕು ಎನ್ನುವ ಭಾವನೆಯೂ ನನಗಿಲ್ಲ. ನಿನ್ನ ಮುಂದೆ ಹೀರೋ ಬಗ್ಗೆ ಪ್ರಯತ್ನ ಪಟ್ಟು ತಿಳಿಬೇಡ. ಈ ಸೂರ್ಯಪದ ಓಲ್ಡ್ ಸ್ಟೈಲ್ನಲ್ಲಿ ಮಾಡಿಬಿಟ್ಟಿದ್ದಾರೆ. ಈ ಸೂರ್ಯನ ಹೊಸ ಸ್ಟೈಲೇ ಬೇರೆ. ಒಳ್ಳೆಯ ರೀತಿಯಿಂದ ಹೋಗಿ ಮನೆ ಸೇರ್ಬೇಕು. ಬರ್ತೀನಿ. ಗುಡ್ ಬಾಯ್. ಅಲ್ಲ ಯಾರಿರ್ಬೇಕು ಅಂತೀನಿ. ಇರ್ಲಿ ಯಾರು ಇರ್ಲಿ, ಮತ್ತೊಂದ್ಸಲ ಸಿಕ್ಕಿದಾಗ ತಪ್ಪಾಯ್ತು ಹೇಳ್ಕೊಳ್ತಂತ ಬಿಡೋ ಬಗೆ ಅಲ್ಲ. रुकम्मा ಈಗ ಸಾಕಾಗಿ ಹೋತ್ರಿ. ಸಾಡಿ ಗಂಟು ಹೊತ್ಕೊಂಡು ತಿರುಗಿ ಇಡೀ ಊರ ತಿರುಗಿದ್ರು. ಯಾಕಂತ ಕೇಳೋರ್ನಿಲ್ಲ, ಯಾರಂತ ಮಾತಾಡ್ಸೋರು ಇಲ್ಲ. ಯಾರಿಗ್ ಬೇಕ್ರಿ ಅಪ್ಪ ಈ ಹಾಳಾದ ಜೀವನ ಅಂತಾನೆ. ಮತ್ತೈತು ಯಪ್ಪ ಜವಾರಿ ಮಣಕ ಕುಡಿಕೆ ಒಂದು ಕೆಲಸ ಬಿಟ್ಟು ಪಡಕಿ ಎತ್ತಿ ಜಂಪರ್ ಹಿಡಿದು ಕೆಲಸ ಮಾಡಕತ್ತ ಲೇಪಡ ಜಂಪರ್. ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಕಂಪ್ನಿ ಬಂದ್ ಆಗೈತಿ. ಅದಕ್ಕೆ ಈ ಸಾಡಿ ಜಂಪರ್ ಮಾರಕತ್ತ ನೋಡ್ರಿ. ಇದು ಎಂತವಂತಿ ಅಂತ ನನ್ನ ಅಂತೇಳಿ ಕುಚ್ಕುಚ್ ಹೋತಾಯಿ ಪತ್ಲ ಜನಮಜ್ಜರಿ ಜಂಪರ್ ಜಿಸ್ಮೆ ಜಾಟರು ಸೇರಿ ಹಾಗೂ ಸಿಲ್ಕ್ ಸಿಗುತ್ತಗಳು ತೊಟ್ಟು ಪ್ರಯೋಗ ಕುಬುಸ ಹಾಗೂ ಉಮಾಸ್ರಿ ಚೂಡಿ ಹಾಗೂ ಮಾಲಾಸ್ರಿ ಲಂಗ ಮತ್ತೇನು ಬೇಕಾದ್ರೆ ಕೇಳ ಕೊಡ್ತೇನೆ. ಹೋಗ್ಬಿಡಿ ಅನ್ನಕ್ಕ. ನಿಮ್ಮ ಹೆಸರೇನು? ನಿಮ್ದು ಯಾವ ಊರು? ನಮ್ಮದು ಬಾಳ ಉದ್ದ ಐತಿ. ಏನ ವ್ಯಾಸಾರ ಎಷ್ಟು ಉದ್ದಕ್ಕೈತಿ ಹೇಳ್ರಿ ನೋಡೋಣ. ಗಾನ ಕೋಗಿಲೆ ಗಾನ ಗಂಧರ್ವ ಶ್ರೀ ಮುತ್ತುಂಗಯ್ಯ ತೋರ್ಗಸ್ತಿ ಗಜೇಂದ್ರ ಮಸ್ತಾರ್. ಇದೇನ್ರಿ ಲೆಕ್ಕ ಬಿಟ್ಟು ಅಷ್ಟು ಉದ್ದಕ್ಕೈತಲ್ಲ ಹೆಂಗಂತೀನಿ. ಅದಕ್ಕೆ ರೀ ನಮ್ಮಂತ ಹೆಸರು ಕೇಳಿ ಮತ್ತ ಹುಡುಗಿಯರಿ ಅದನ್ನ ನೋಡ್ಬೇಕಾರ ಅಂತ ಹೇಳಿ ಹಿಂದಿನ ದಟ್ಟ ಮುಂದಿನ ದಟ್ಟ ಕಟ್ ಮಾಡಿ ನೋಡ್ಕೊಂಡು ನಾವ ಏನಂತ ನೋಡ್ರಿ ಮೂರ್ತಿ ಮೂರ್ತಿ ಮಾಮ ಅಂತ. ಮೂರ್ತಿ ಇದಕ್ಕೆ ಹೆಸರು ಹಾ ಅಂತ ಬೇಗ ಹೆಸರು ಅಂದಂಗ ನಿಮ್ಮ ಹೆಸರು? ನನ್ನ ಹೆಸರ ನೋಡ್ರಿ ನಮ್ದೇನು ನಿಮ್ಮಂಗ ಉದ್ದ ಕೇಳ್ಬಿಡ್ರಿ. ಅಲ್ರಿ ನಮ್ದಾಗ ನಿಮ್ದು ಹೆಂಗ್ ಓದ್ತಿರ್ತತಿ ಏನು ಮಾಡಿದ್ರು
ಅಗಲ ಹಂಗಿರ್ಬೇಕು, ಚೌಕಿರ್ಬೇಕು, ಇದಕ್ಕ ದೊಂಡಕ್ಕಿರ್ಬೇಕು, ಇದಕ್ಕಂದ್ರೆ ತ್ರಿತಸ್ ಮಾಡಲ್ಲ ಆಗಲ್ರಿ ಅದನ್ನ ಹೇಳಿದೆ. ಹಂಗಂದ್ರ ನನ್ನ ಹೆಸರು ಮದರಂಗಿ ಅಂತ. ಮದರಂಗಿ ನನ್ನ ಪಂಚರಂಗಿ, ಆಮೇಲೆ ನಿನಗೆ ಕೋಮಲಾಂಗಿ. ಗೋಣಿಗೆ ಮಾಡ, ಮಾಲ ನೋಡಿ ವ್ಯಾಪಾರ ಮಾಡ, ಬೇಕಾದ್ರೆ ಕೈಯಾಗ ಹಿಡ್ಕೊಳ್ಳಿ ನೋಡ, ಕ್ವಾಟ್ರ್ ಹಾಕೊಂಡು ನೋಡೇನ ಯಾವ ಅಂತ ಅಲ್ಲ ಗೋಣಿಗೆ ಮಾಡ, ಮಾಲ ನೋಡಿ ವ್ಯಾಪಾರ ಮಾಡ. ಮತ್ತೆ ಹೆಂಗ್ ಮಾಡ್ರಿ ರೇಟ್? ಈಗ ಅಲ್ರಿ ಈಗ ನಿಮ್ಮ ಹತ್ರವ್ರಿಗೆ ವಿದೇಶದಿಂದ ಸ್ಪೆಷಲ್ ಆಗಿ ತರಿಸಿದ್ರೆ ಸ್ಪೆಷಲ್ ತರ್ಸಿರ ಅಡ್ಡಿಲ್ಲ. ಅಷ್ಟು ಗ್ಯಾರಂಟಿ ಮಾಲ್ ಹಚ್ಚಿದ ರೇಟ್ ಹೇಳ್ರಿ. ರೇಟ್ ಅದು ನಿಮ್ಮ ಹತ್ರವ್ರಿಗೆ ಅದು ನೋಡ್ರಿ ಜಪಾನ್ ಸಿಲ್ಕ್ ಶಿವಮಾ ಕೊಟ್ಟಿಲ್ಲ ಸೀರೆ ಇದು 330, ಅದು 260. ಬಿಡೋದು ತಗೋದೈತೆ ಬಿಡೋದು ತಗೊಂಡು ಅದು ನಿಮ್ಮಂತವ್ರಿಗೆ ಅಲ್ರಿ ಅದ ಏನ್ ಕೇಳಿದ್ರು ಕೊಡ್ತಾನೆ. ಮೊದಲೇ ಗೋಣಿ ಮಾಡ, ಮಾಡ ನೋಡಿ ವ್ಯಾಪಾರ ಮಾಡ. ಹೌದ್ರಾ? ಹಂಗಾದ್ರ ಸರಿ ಅದೊಂದು ಇವೆರಡು ಕೂಡಿ 200 ಕೊಡ್ತೀನಿ ನೋಡ್ರಿ. ಮಾಲಿಲ್ಲ ತರ್ತಾರೆ. ಯಾಕ್ರಿ ಬರದಲ್ಲೇನ? ಬರ್ತಾವ್ರಿಲ್ಲ. ಬರ್ತಾವ ಏನ್ ಬರ್ತಾವ ಮುಂದೆ ಹಿಡ್ಕೋರಿ ನೋಡ್ರಿ. ಯಾಕೆ ಬಾಳ ಬರ್ತದ್ರಲ್ಲ ಅದು ನೋಡಿದ್ರಿ ಲಾಸ್ಟ್ ಕೈಗೆ 200 ಯಾರು ಕೊಡ್ತೀನಿ ನೋಡ್ರಿ. ಅಲ್ಲ ನಂದು ಅಲ್ಲ ನಡುವಿಂದ ಏನು ಕೊಟ್ಟು ಬಿಡಲ್ಲ. ಕಡೆಗೆ ಏನ್ ಕೊಡ್ಬೇಕಾಗತ್ತೆ ಹೇಳ್ರಲ್ಲ. ಅಲ್ಲ ನಂದು ಬೇಡ ನಿಂದು ಬೇಡ, ನಡುವೆ ಮಾತಾಡ್ಬೇಕು. ಏನದು? 400 ಕೂಡ ಬೇಡಪ್ಪ. 2 ಕೊಟ್ಟು ಮ್ಯಾಗ 2 ಕೊಡ್ತೀನಿ ನೋಡ್ರಿ. ಮ್ಯಾಲ ಏನು ಅದಾವಲ್ಲ, ಮ್ಯಾಲ ಅವನ ಕೊಟ್ಟು ಬಿಡ. ಓಯ್ ಯಾಕ ಸಿಟ್ಟಿಗೆ ಹೇಳಕ್ ಹೋಗ್ಬೇಡ, ಬರ್ತಾ ಕೊಡ ನನ್ನ ಮೂರ್ತಿ. ಸರಿ ಅಂದ್ರೆ ವ್ಯಾಪಾರ ಮಾಡಿರಿ, ವ್ಯಾಪಾರ ಮಾಡೋರು ಮುಂದೆ ನಿಂತೀರಿ ಇಲ್ಲಿ ನೀವು. ಹಂಗ್ ಮಾಡ್ಕೊಂಡ್ಬಿಡ ಬಂದ್ರೆ ಬಾಳ ಹಾಕೊಂಡ ಬಂದ ಹುಡುಗಿ ಭಾರಿ ಗಮನ, ಯಾಕೆ ಗೊತ್ತಿಲ್ಲ
ಮುಗುದೇಂಡಿ ಕೆಂಪನ ಕಲ್ಲ ಮುಗುದೇಂಡಿ ಚೂಪನ ಕಲ್ಲ ಮುಗುದೇಂಡಿ ಕೆಂಪನ ಕಲ್ಲ ಮುಗುದೇಂಡಿ ಚೂಪನ ಕಲ್ಲ ಯಾವೂರಮ್ಮನಲ್ಲಿ ಗೊತ್ತಾಗಲಿಲ್ಲ ಕಲಿಯ ಕಡಬೇನೆ ನನಗ ತುಂಬ ಇಡಬೇನೆ ಬಾರಿ ಲಡಿಕೆ ಅಲ್ಲ ಹೆಸರು ಬೇಡ ನಾನಾ ನನ್ನ ಸಿದ್ದು ಮಾಮ ಯಾರ ಬರ್ರಿ ಅಲ್ಲ ಅಲ್ಲ ಮುಟ್ಟಿದ್ರೆ ಏನತ್ತ ಏನು ಕೆಟ್ಟ ಅದ ಏನು ಹರಿಸಿದೆ ಅಲ್ಲ ಏಕೋ ಗೌರ್ಲಿಂದ ನಮ್ಮ ಫಿಗರ್ ನಮ್ಮ ಹುಡುಗಂತ ಮುಟ್ಟಿದೆ ನಮ್ಮ ಕೇಳಿ ಹೇಳಕತ್ತಿಯಲ್ಲ ನೀ ನಮ್ಮ ಅಪ್ಪನ ಅಕ್ಕನ ಮಗ ಅದೀಯೋ ನಮ್ಮವನ್ ತಮ್ಮ ಅದೀಯೋ ಏನು ಹಿಂದ್ ಹತ್ತದೋದಿಯೋ ನಮ್ಮವನ್ ಹತ್ತದೋದಿಯೋ ಈಗ ಹಿಂದೂ ಎದೆದಕ್ಕೂ ಹತ್ತಿಲ್ಲ ಆದ್ರೆ ಇನ್ನು ಮುಂದೆ ಹತ್ಬೇಕಂತ ಮಾಡೇನೆ ನೆಟ್ಟಾಗ ಮಾತಾಡ ಹೇಳಕತ್ತೀನಿ ಇರಿದ್ರ ನೀನು ಚೊಣ್ಣ ಐತಲ್ಲ ನಿನ್ ಚೊಣ್ಣ ಚರ್ಮ ತಕ್ಕೊಂತ ನಿನ್ನ ಬೇಕಾದಂಗ ನಿನ್ನ ಬಲ್ಲಂಗ ತಪ್ಪಂದ್ ಬಿಡ ನೀ ಏನ್ ನಿನ್ನ ಮನಸ್ಥಿತಿ ಏನ್ ತಿಳ್ದತಿ ಹಂಗ ಮಾಡ್ಬಿಡ ಬಾಬಾ ಇನ್ನೊಂದು ಹೇಳಿ ಕಟ್ಟೈತ್ರಿ ನೀವು ಹೆಂಗಾರ ಮಾಡಿ ಒಗ್ಗರಣೆ ವಾಸನೆ ತೋರಿಸಿ ಇದ್ದಿದ್ದು ಕರ್ಕೊಂಡು ಕೈ ಕೊಟ್ರ ಆತ ಅವ ಬರ್ತಾನೆ ದಾರಿಗೆ ಹಲೋ ಮನಸ್ಸಿನಾಗ ಭೇದ ಪಾಪಗ ಗುರಿ ಆಗಬೇಡ್ರಿ ಸ್ವಲ್ಪ ಒಳ್ಳೆ ಮಾರ್ಗ ಪುಣ್ಯದ ಮಾರ್ಗ ಹಿಡ್ರಿ ನಮ್ಮಂತ ಹರಿಯಾದ ಹುಡುಗರಿಗೆ ಹೆಲ್ಪ್ ಮಾಡುತ್ತಾ ಇರ್ರಿ ಹೆಲ್ಪ್ 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 ಮಾಡಿ ಹೆಲ್ಪ್ ಏನ್ ಮಾಡ್ಬೇಕು ಏನ್ ಹೆಲ್ಪ್ ಮಾಡ್ಲಿ ಏನ್ ಮಾಡ್ತಿ ಏನ್ ಮಾಡ್ಬೇಕಂತ ನೀ ಏನ್ ಹೆಲ್ಪ್ ಬೇಕಾಯ್ತು ಅದಕ್ಕೆ ಅದು ಮಾಡ್ತೇನೆ ಅಲ್ಲ ನಾವ್ ಎಲ್ಲಿರ್ತೇವೋ ಅದ ನಮ್ಮ ಊರ ಇರ್ಲಿ ನಿಮ್ ಊರಾಗ ಒಂದ್ ಯಾರ ಬಾಡಿಗೆ ಮನೆ ಸಿಗ್ತಾವ ಮನಿನ ಎಷ್ಟು ಬೇಕಾ ನಿನಗ ನೀಟಾಗಿ ಕಟ್ಟರೆ ಸಾಕಷ್ಟು ನೀಟ್ ಕಟ್ಟಿದ್ದು ಬ್ಯಾಡ ನಮ್ಮ ಇದ್ರ ನೋಡ ಅಂತ ಮನಿ ಊರಾಗ ಸಿಗ್ತಾವ ಏ ಧರ್ಮಪ್ಪನ ಮನಿ ಅಂತವ ಮತ್ತೆ ಎಂತ ಸಿಗ್ತಾವ ಅಲ್ಲೇ ಎಂತ ಮನಿ ಸಿಗ್ತಾವ ಅನ್ನೋದು ನಿನಗೆ ಗೊತ್ತಿಲ್ಲ ಏನೋ ನಮ್ಮ ಮನೆ ಕಡೆ ಒಂದು ಕೋಲಿ ಕಾಲಿತ್ತಾ ಅದನ್ನ ಹೇಳ್ಕೊಡ್ಸ್ಬೇಕಂತ ಹೇಳಿ ಮಾಡಿದ್ದೆ ನಿಮ್ ಮನಿ ಮಕ್ಕಳದ ಬ್ಯಾಡ ಮತ್ತ ಅದ ನಿಮ್ದ ಒಂದಿದ್ರ ಕೊಟ್ಟು ಬಿಡೋರ್ಗ ನಮ್ದು ಒಂದು ಕೋಲಿ ಕಾಲೈತಿ ಅದೇನ್ ಮಾಡುದು ಮನಿ ಮುಂದೆ ಕಡ್ಡಿ ಕಸ ಕರಿಕಿ ಭಾಳ ಬೆಳ್ದಾವ ಹಸರು ಮಾಡ್ಕೊಂಡು ಇರೋದೈತಂದ್ರೆ ಇರೋ ಯಾರು ತಗೊಂತಾರ ಅಲ್ಲ ಬಾಡಿಗೆ ತಗೊಳಕ್ಕೆ ನೀನ ಅಲ್ಲ ಅದನ್ನೆಲ್ಲ ನಿನ್ನ ಕಿತ್ತು ಕಿಲೇರ ಮಾಡಿ ಕೊಟ್ರೆ ಬರೋಬ್ಬರಿ ಕಿತ್ತ ನೋಡಪ್ಪ ದೋಸ್ತ ಇದು ಮಾತ್ರ ಆಗದು ಯಾಕಂದ್ರೆ ನಮ್ಮಪ್ಪ ಯಾವತ್ತು ಮನಿ ಕಟ್ಸನ ಆ ಮನೆಗೆ ಯಾರು ಹೋಗೇ ಇಲ್ಲ ಏನೋ ಬಂದಾಗ ಹೋಗಿ ಕಸ ಕಡ್ಡಿ ಅವು ಎಲ್ಲ ಹಸಿರು ಮಾಡಂಗಿಲ್ಲ ಬರೀ ಅಷ್ಟ ಮನೆ ಸ್ವಚ್ಛ ಮಾಡ್ತೀವಿ ಇನ್ನು ಕಟ್ಟಿ ಕಸ ಕರಕಿ ಅವಪ್ಪ ಬೆಳೆದ ಹೂ ಮಾತ್ರ ಸಕರಂಗಿಲ್ಲ ಕಡ್ಡಿ ಕಸರ ಇರಲಿ ಆದ್ರೆ ಮತ್ತೆ ಯಾವ್ರ ಹಾವಿಗೆ ಗುದ್ದು ತೋಡೆ ವಾಸ ಮಾಡ್ಯಾವ ಮತ್ತೆ ರೂಪಾಯಿ ಗೆದ್ದು ಹೋಗ್ಬೇಕ ನೋಡ್ತಾವ ನಮ್ಮ ಮನೆ ಇದಕ್ಕೆ ಕೇಳಿದ್ ನೋಡ್ದಾಗ ಆದ್ರೆ ನಮ್ಮಪ್ಪ ಏನ್ ಮಾಡ್ಯಾರ ಆ ಮನೆಗೆ ಮಾಟ ಮಾಡ್ತಾರ ಏನು ರೂಪಾಯಿಗೆ ಅಂತ ತಲೆ ಎತ್ಕೊಂಡು ಬಂದಿರ್ತಾವ ಹಾವುಗಳು ಆ ಮನೆ ನೋಡಿದ್ಕ ಮತ್ತೆ ತೆರಿಗೆ ನಾವು ಮಾಡ್ಕೊಂಡು ಹೋಗ್ತಾವ ಹಂಗಾದ್ರೆ ಮನೆಗೆಲ್ಲ ಅದಾಗೆಲ್ಲ ಈ ಸಿದ್ದು ಮಾಮನ ಕರ್ಕೊಂಡು ಹೋಗಿ ಮನೆ ಹಾಲು ಉತ್ತಿಸಿ ಮನೆ ಶಾಂತ ಮಾಡಿದ್ರೆ ಬರೋಬ್ಬರಿ ಹಾಕಿದ್ದ ಮನೆ ತೋರಿಸಿದ್ರ ನೋಡಪ್ಪ ನೀ ಹೇಳಾಗತ್ತೀನಿ ಮನಿ ತೋರಿಸಿದಿ ಮನಿ ತೋರಿಸಿದ ಮೇಲೆ ಮನಿ ಒಲ್ಲೆ ಅನ್ಬಾರ್ದು ಬಾಡಿಗೆ ಹೆಚ್ಚಾಗಬಾರ್ದು ಅಂತನ್ಬಾರ್ದು ಇದೇ ನೋಡು ನನ್ನ ಮೊದಲ ಕಂಡೀಷನ್ ನಿನ್ನ ಕಂಡೀಷನ್ ಪ್ರಕಾರ ಆಗಲೇ ನನ್ನ ಚಿನ್ನ ಹಾಡಲ್ಲ ಒಂದ
ಬಾಳಲು ಅವಕಾಶ ಮಾಡಿಕೊಡು. ಸಾಕಷ್ಟು ಕಲಿತಿರುವ ನನ್ನ ಚಂದ್ರು ಮಾವನಿಗೆ ಒಂದು ನೌಕರಿಯನ್ನು ದಯಪಾಲಿಸು ತಂದೆ. ಯಾಕೆ ತಂದ್ರೆ ಒಬ್ಬಳು ನಿಂತು ಮಾತಾಡ್ತಿರಲ್ಲ, ಇದ್ದಾರೆ ಯಾರಿರ್ಬೇಕು? ಓ ಶ್ರೀಮಂತರು, ಇಂಥ ಪವಿತ್ರವಾದ ದೇವಸ್ಥಾನದಲ್ಲಿ ನೆರೆಯೂರಿ ನಿಂತಿರುವ ನನ್ನ ದೇವರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ದೇವರು ಒಬ್ಬ ಕೊಲೆಗಾರ ಕಟ್ಟಿದ್ದ ಕಲ್ಲು ನಿನ್ನ ಜೊತೆ ಮಾತನಾಡಿದ್ರೆ ಹುಚ್ಚಿ. ಕಲ್ಲು ಕಟ್ಟಿಟ್ಟ ಕಲ್ಲು ಮೂರ್ತಿ ಎಂದು ಈ ದೇವರಿಗೆ ನಿಂದಿನ ನುಡಿಯನ್ನು ಆಡಬಿಡಿಸುವೇ? ನಿಂದಿಸಿ ಮಾತನಾಡುವ ಮಂದ ಬುದ್ಧಿ ಮಾನವ ನಾನಲ್ಲ. ಒಬ್ಬ ಕಲಾವಿದ ಈ ಸೃಷ್ಟಿಸಿದ ಈ ಕೋಷ್ಟಿಗೆ ದೇವರಂತೆ ತಿಳಿದಿರುವ ಹುಚ್ಚು ಹುಡುಗಿನಿ, ಅನುಭವವಿಲ್ಲದ ಸ್ಥಿರವಿಲ್ಲದ ಮನಸ್ಸು. ಅದೇನೇ ಇರಲಿ, ನನ್ನ ಬಾಡಿಗೆ ನಾನು ಅಂದುಕೊಂಡಿದ್ದೀನಿ. ಅದರಿಂದ ನಿನ್ಗೆ ಏನಾಗಬೇಕು? ದಾರಿ ಯಾಕೆ ಗಂಗಾ ಅವಸರವೇ? ಯಾಕೆ ಬಹು ದಿನಗಳಿಂದ ಕಾಡುತ್ತಿರುವ ನನಸು ಕನಸಾಗುವ ದಿನ ಇದು. ದಿನನಿತ್ಯ ನನ್ನ ಬೆನ್ನತ್ತಿ ಕಾಡುತ್ತಿರುವ ಚಿಂತೆಯನ್ನು ಚಂಡಾಡಿ ಸಂತೋಷ ಎಂಬ ಸಸಿ ನಟ್ಟು ಹೊಸ ಸಿಗುವ ಸಮಯವನ್ನು ಹೇಗೆ ಆಳ್ಬೇಕು ಗಂಗಾ? ಏನಿದೆ ನೀವು ಆಡ್ತಿರೋ ಮಾತು? ಸ್ವಲ್ಪ ಎಚ್ಚರದಿಂದ ಮಾತಾಡೋದನ್ನು ಕಳಿಸ್ಕೊಳ್ಳಿ. ಅನ್ನುವುದೇ ಬೆತ್ತಿ ನಿಂತಿದ್ರೆ ಈ ನರಭ್ಯಾಸನ ದರ್ಪತಿ ಅಂದಾಗ ನಿನ್ನ ಚರ್ಚದ ಮೆಟ್ಟಿ ನನ್ನ ಕೋಮರಾಗಿ ಕೂಗಿ ಕೂಗಿ ಹೋದರೆ ಕೊಟ್ಟು ಬಿಡು ಈ ಗಂಜಿಗೆ ನಿನ್ನ ಹೃದಯ ಬಿಟ್ಟಿಯನ್ನು. ಅದಕ್ಕೋಸ್ಕರ
ಕೆನ್ನೆ ಕಟ್ಟಿ ನನ್ನ ಮನಸ್ಸೇರ್ತೇನೆ ಈಡೇರಿಸುವ. ನಾಚಿಕೆ ಇಲ್ಲದ ಶ್ರೀಮಂತ ಹಣದ ಬಲದಿಂದ ನಮ್ಮಂತ ಹೆಣ್ಣುಗಳ ಮೇಲೆ ಬಲಾತ್ಕಾರ ಮಾಡುವ ಬಂದಿದ್ದಾದ್ರೆ ದೇವರ ಪ್ರಾಣ ಪಡೆದಾಗಲೇ ಜೀವ ತೆಗಿತಾರ ಅಂತ ತೀರ್ಕೊಂಡು ಇಲ್ಲಿವರೆಗೂ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ದು ನನ್ನದೇ ತಪ್ಪು. ತಂಗಿ ಹುಟ್ಟು ನಾಯಿಗೆ ಹೊಡೆದಂತ ನೋಡಿವ ಈ ಶ್ರೀಮಂತ ಹುಲಿ ನರಿಬ್ಯಾಡೋಣ. ಈ ಬಂದ ಧೈರ್ಯದ ಸ್ವಾಮಿ ನನ್ನ ಮೇಲೆ ತೋರಿರಲಿ. ನನ್ನ ಎದುರಿನಿಂದ ಮಾತಾಡ ಧೈರ್ಯ ಅದು ಯಾವನಿಗಿದೆ ಈ ಊರಲ್ಲಿ? ಶ್ರೀಮಂತ, ಈ ವಿಷಯ ಏನಾದ್ರೂ ನನ್ನ ಅಥವಾ ನನ್ನ ಮಾವನ ಗೊತ್ತಾದ್ರ ದೇವರ ಕೋಣ ಪಡೆದಾಗ ಈ ಊರ ಓಡಾಡ್ತೀನಿ ನೀವು ಕೈತಾರೆ ಎಂಬುದನ್ನು ಮಾತ್ರ ಮರೆಯಬೇಡ. ನಿನ್ನ ಮಾವೆಂದರ ಸೂತನೆಯೇ ನನ್ನನ್ನು ಹೆದರ್ತಾ ಬೇಡ. ಈ ಶ್ರೀಮಂತನ ಸಾಲದಲ್ಲಿ ಬಿದ್ದು ಒದ್ದಾಡ್ತಿರುವ ನಿನ್ನ ಸೂರತನನ್ನು ಎದುರು ಕೇಳಿ ಹೆದರ್ತಾ ಬೇಡ. ಸುಮ್ಮನೆ ಹಠ ಮಾಡದೆ ಆ ತೋರಿ ಬಂದು ನನ್ನ ಹೃದಯ ಗದ್ದಿ ಹಾಕಿಯ ನೀನು ಆಗಬಾರದು. ಯಾರು ನೀನು? ವಂಡರ್ಫುಲ್, ವೆರಿ ವಂಡರ್ಫುಲ್. ದಾಟಬೇಕು ಈಗಿನ ದಾಟಕ್ಕೆ ಸರ್ವ ಕನ್ನಡಿಗರು. ಯಾರು ನೀನು? ಮರ್ಯಾದೆ ಅಬಲೆಯರ ಮೇಲೆ ಅನ್ಯಾಯದಿಂದ ಅತ್ಯಾಚಾರ ಮಾಡುತ್ತವ ನಿಮ್ಮಂತ ಹಲಕ ಮುಂದೆ ಮಕ್ಕಳ ವೃತ್ತಿ ಗಳಿಸಲು ಬಂದರೆ ಪುಟ್ಟ ಪುರುಷರ ಕಂಡ ಪುಂಡ ಪುರುಷನು ಚಂಡ ಪುರುಷನು ನನಗೆ ಗೊತ್ತಿಲ್ಲ. ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡ. ಅಡ್ಡಿ ಮಾಡಿದ್ದೆ ಆದ್ರೆ ನಿಮಗಾಗಲಿ ನನಗಾಗಲಿ ಬಲಿ ಎತ್ತರ. ತಪ್ಪು ಮಾಡುವುದನ್ನು ಎತ್ತಿ ಹೇಳಲು ಬಂದ್ರಿ. ನನಗೆ ಕಳಿಸಲೇ ಇಂದು ನಿನ್ನ ಆಯುಷ್ಯವೇ ಮುಗಿದು ಬಂದು ಕಾಣುತ್ತದೆ. ನನ್ನ ಭವಿಷ್ಯದ ವಿಷಯ ಎಷ್ಟು ಮಾತನಾಡುವ ಮೃತ ನನ್ನ ಯಾರೊಂದು ತಿಳಿದಿರಲೇ? ಏನು ಮಾಡ್ತೀಯ? ಏನು ಮಾಡ್ತೀಯ? ನಿನ್ನ ಕೈ ತೆಗೆಯ, ನಿನ್ನ ಕಾಲು ತೆಗೆಯಲ್ಲ, ನಿನ್ನ ತಲೆ ತೆಗೆಯಲ್ಲ, ಬರೀ ಮಾತು ತೆಗೆಯ. ಬಿಡುವುದಿಲ್ಲ. ನಿಮ್ಮ ನೋಡ್ತಾರಲ್ಲ ಮುಂದೆ ನೋಡ್ಕೊಳ್ಳಲು ತಮ್ಮಿರೋದಿಲ್ಲ. ತಮಿಳ್ನಾಯಿ ಮುಂದೆ ನೋಡ್ಕೊಳ್ಳಿ. ಹೌದು, ಇದೇ ಮುತ್ತ ನಿಮ್ಮಂತ ಬಚ್ಚವ ದೇಹಕ್ಕೆ ಹತ್ತು ಕಿಚ್ಚು ಬಚ್ಚ ಬಚ್ಚವಾಗಿ